ನಮಸ್ಕಾರ ಸ್ನೇಹಿತರೆ. ಕನ್ನಡ ಈ ಒಂದು ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸವಿದೆ. ಸಾವಿರಾರು ವರ್ಷಗಳ ನಂಟಿದೆ. ಸಾಂಸ್ಕೃತಿಕವಾಗಿ ಕನ್ನಡ ಬಲಿಷ್ಠವಾಗಿದೆ. ಕನ್ನಡ ಸಿನಿಮಾಗಳು ಗಡಿಯಾಚೆಗೆ ನಿಂತು ಸದ್ದನ್ನು ಮಾಡ್ತಾ ಇವೆ. KGF, ಕಾಂತಾರ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದು ದೊಡ್ಡ ಇಂಡಸ್ಟ್ರಿಗೆ ಕನ್ನಡ ಇಂಡಸ್ಟ್ರಿ ಫೈಟನ್ನು ಕೊಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ಬೆಳೆದರೂ ಮರ್ಯಾದೆ ಸಿಗ್ತಾ ಇಲ್ವೇನೋ ಅನಿಸ್ತಾ ಇದೆ. ಅದಕ್ಕೆ ಕಾರಣ ದುನಿಯಾ ವಿಜಯ್ ಅವರ ಒಂದು ಮಾತು. ನೀವೆಲ್ಲ 2-3 ದಿನಗಳಿಂದ ಈ ವಿಡಿಯೋವನ್ನು ನೋಡಿರ್ತೀರಾ. ಸೈಮಾ ಅವಾರ್ಡ್ನಲ್ಲಿ ಕನ್ನಡಕ್ಕೆ ಆದ ಅವಮಾನದ ಬಗ್ಗೆ ದುನಿಯಾ ವಿಜಯ್ ಅವರು ಧ್ವನಿಯನ್ನು ಎತ್ತಿದ್ರು. ಆದರೆ ಈ ಮಾತನ್ನು ದರ್ಶನ್ ಸಾಕಷ್ಟು ವರ್ಷಗಳ ಹಿಂದೆ ಹೇಳಿದರು. ಈಗ ದರ್ಶನ್ ಅವತ್ತು ಹೇಳಿದ ಮಾತು ಈಗ ನಿಜ ಅನಿಸ್ತಾ ಇದೆ. ಹಾಗಿದ್ರೆ ಏನಿದು ಸೈಮಾ ಕಿರಿಕ್? ವಿಜಿಗೆ ಯಾರೆಲ್ಲ ಬೆಂಬಲವನ್ನು ಕೊಟ್ಟಿದ್ದಾರೆ? ಸೈಮಾ ಅವಾರ್ಡ್ಗೆ ದುಬೈಗೆ ಹೋಗ್ತಾ ಇದ್ದ ಕನ್ನಡಿಗರಿಗೆ ಹೇಗೆಲ್ಲ ಅವಮಾನ ಆಗ್ತಾ ಇತ್ತು? ಈ ಕುರಿತು ನಿಮಗೆಲ್ಲವನ್ನು ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಮಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಈ ಐಫಾ ಇದು ಫಿಲಮ್ ಫೇರ್ ಇದೆಲ್ಲ ವಿ ನೀಡ್ ಟು ಮೇಕ್ ದೆಮ್ ಫಸ್ಟು ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಮುಂದೆ ನಿಂತ್ಕೊಳ್ಳೋ ಕೆಪಾಸಿಟಿಗೆ ನಾವು ಬರಬೇಕು ಸರ್. ಫ್ರಂಟ್ ರೋ ನಮಗಿರ್ಬೇಕು ಸರ್, ಮಿಕ್ಕಿದವ್ರಿಗೆ ಹಿಂದೆ ಇರಬೇಕು. ಅವತ್ತು ನಾವು ಗೆದ್ವಿ ಸರ್. ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರುತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ. ಸೈಮಾ ಅವಾರ್ಡ್ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸಾಧನೆ ಮಾಡಿದವರಿಗೆ ಕೊಡುವ ಒಂದು ಅವಾರ್ಡ್. ಈ ಅವಾರ್ಡ್ಗೆ ತನ್ನದೇ ಆದ ಬೆಲೆ ಇದೆ. 2 ದಿನಗಳ ಕಾಲ ನಡೆಯುವ ಈ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಯ ಸಿನಿಮಾಗಳಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಆದರೆ ಈ ಅವಾರ್ಡ್ ಕಾರ್ಯಕ್ರಮದಲ್ಲಿ ಕನ್ನಡಿಗರನ್ನು ಕೀಳಾಗಿ ನೋಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಸಾಕಷ್ಟು ವರ್ಷಗಳಿಂದ ಇದೆ. ಇದು ಈ ಸರಿ ದುನಿಯಾ ವಿಜಯ್ ಮೂಲಕ ಡೈರೆಕ್ಟಾಗಿ ಗೊತ್ತಾಗಿದೆ. ಹೌದು, ಸೈಮಾ ಅವಾರ್ಡ್ ವೇದಿಕೆಯ ಮುಂಭಾಗದಲ್ಲಿ ಕನ್ನಡ ಫಿಲ್ಮ್ ಮೇಕರ್ಸ್ ಕೂರಲು ಕೂಡ ಅವಕಾಶ ಇರೋದಿಲ್ಲ. ಎಲ್ಲೋ ಮೂಲೆಯಲ್ಲಿ ಕೂರಬೇಕು. ಬೇರೆ ಭಾಷೆಯವರಿಗೆಲ್ಲ ಪ್ರಶಸ್ತಿ ಕೊಟ್ಟು ಅವರೆಲ್ಲ ಎದ್ದು ಹೊರಡುವ ಸಮಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪ್ರಶಸ್ತಿಯನ್ನು ಕೊಡ್ತಾರೆ. ಬಳಿಕ ಎಡಿಟಿಂಗ್ನಲ್ಲಿ ಕನ್ನಡ ಸಾಧಕರು ಪ್ರಶಸ್ತಿ ಸ್ವೀಕರಿಸುವಾಗ ಎಲ್ಲರೂ ಕೂಡ ಚಪ್ಪಾಳೆ ಹೊಡೆಯುವಂತೆ ತೋರಿಸ್ತಾರೆ. ಆದರೆ ಅಲ್ಲಿ ಯಾರು ಕೂಡ ಇರಲ್ಲ ಪ್ರಶಸ್ತಿ ಕೊಡುವಾಗ. ಇದೇ ಕಾರಣಕ್ಕೆ ದುನಿಯಾ ವಿಜಯ್ ಅವರು ಕೂಡ ಗರಂ ಆಗಿದ್ದಾರೆ. ಹೀಗಾಗಿ ಸೈಮಾ ಪ್ರಶಸ್ತಿ ಸ್ವೀಕರಿಸುತ್ತಾ ದುನಿಯಾ ವಿಜಯ್ ವೇದಿಕೆ ಮೇಲೆ ಆಯೋಜಕರಿಗೆ ಒಂದು ಖಡಕ್ಕಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರೂ ಇರದ ವೇಳೆ ವೇದಿಕೆ ಮೇಲೆ ಕರೆದು ಕನ್ನಡಿಗರಿಗೆ ಪ್ರಶಸ್ತಿ ಕೊಡೋದು ಸರಿಯಲ್ಲ. ಕನ್ನಡ ಭಾಷೆ ಉನ್ನತ ಸ್ಥಾನದಲ್ಲಿದೆ. ಅದನ್ನು ಕೆಳಗಿಳಿಸುವ ಪ್ರಯತ್ನವನ್ನು ಮಾಡಬೇಡಿ. ಮುಂದೇನಾದರೂ ಹೀಗಾದರೆ ನಾವ್ಯಾರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂಥೇಳಿ ದುನಿಯಾ ವಿಜಯ್ ಅವರು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವರಿಗೆ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತವಾಗಿದೆ. ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರುತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಅವಾರ್ಡ್. ಸುಮಾರು ಜನ ಹೆಣ್ಮಕ್ಳು, ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗಿಬಿಟ್ಟು ಕಾಯೋರು ಸಡನ್ ಆಗಿ ಹಿಂಗೆ ಮಾಡಿದಾಗ ಅದು ತಗೊಂಡ್ರೂ ವೇಸ್ಟ್ ಅನ್ಸುತ್ತೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ, ಈ ತಪ್ಪಾಗ್ತಾರೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬ ಎಂಡಿಗೆ ಮಾಡ್ತೀರ, ಅದೊಂದು ಬೇಜಾರಿರುತ್ತೆ ಮನಸ್ಸಲ್ಲಿ. ಕನ್ನಡ ಅಷ್ಟೊಂದು ಕೆಳದ ಮಟ್ಟಿಗೆ ಇಳಿದಿಲ್ಲ. ಕನ್ನಡದ ತುಂಬ ದೊಡ್ಡ ಸ್ಥಾನದಲ್ಲಿದೆ. ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಕೊಡಲಿ ಅಂತ ಹೇಳಿ ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ಥರ ಮಾಡಬೇಡಿ. ಈಗಾಗಲೇ ನಾವ್ಯಾರೂ ಬರೋದಿಲ್ಲ. ಜೈ ಕರ್ನಾಟಕ ಮಾತೆ. ಸೈಮಾ ಅವಾರ್ಡ್ನಲ್ಲಿ ಕನ್ನಡದ ವಿಷಯದಲ್ಲಿ ತಾರತಮ್ಯ ನಡೀತಾ ಇದೆ ಅನ್ನೋ ಆರೋಪ ಇವತ್ತು ನಿನ್ನೆದಲ್ಲ. ಈ ಹಿಂದೆ ಕೂಡ ಈ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಕಳೆದ ಬಾರಿ ಕೂಡ ಸೈಮಾದಿಂದ ಕನ್ನಡದ ತಾರೆಯರಿಗೆ ಅವಮಾನವಾಗಿತ್ತು. ಅಲ್ಲಿ ಕೂಡ ಸರಿಯಾದ ಸೌಲಭ್ಯ ಇರಲ್ಲ. ಯಾರೋ ಗೊತ್ತಿಲ್ಲದವರ ಜೊತೆ ರೂಮನ್ನು ಶೇರ್ ಮಾಡ್ಕೊಳ್ಬೇಕು. ಯಾರ್ಯಾರೋ ಜೊತೆ ಇರೋಕ್ಕೆ ಸರಿ ಆಗಲ್ಲ. ಹಾಗೆ ಖರ್ಚು ಕೂಡ ಕಮ್ಮಿಯಲ್ಲಿ ಇರಬೇಕು ಅಂತಾರೆ. ಹಾಫ್ ರೇಟ್ ಚೀಫ್ ರೇಟ್ ಖರ್ಚಿನಲ್ಲಿ ಮಾಡ್ತಾರೆ ಅಂತ ಸಾಕಷ್ಟು ಜನ ಕನ್ನಡಿಗರು ಆರೋಪವನ್ನು ಮಾಡಿದ್ರು. ಇದೆಲ್ಲದರ ನಡುವೆ ಡಿ ಬಾಸ್ ದರ್ಶನ್ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಟೈಮ್ನಲ್ಲಿ ದರ್ಶನ್ ಈ ಬಗ್ಗೆ ಒಂದು ಬೇಸರವನ್ನು ಹೊರಹಾಕಿದ್ರು. ಈಗ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಈ ಐಫಾ ಇದು ಫಿಲಮ್ ಫೇರ್ ಇದೆಲ್ಲ ವಿ ನೀಡ್ ಟು ಮೇಕ್ ದೆಮ್ ಫಸ್ಟು ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಮುಂದೆ ನಿಂತ್ಕೊಳ್ಳೋ ಕೆಪಾಸಿಟಿಗೆ ನಾವು ಬರಬೇಕು ಸರ್. ಫ್ರಂಟ್ ರೋ ನಮಗಿರ್ಬೇಕು ಸರ್, ಮಿಕ್ಕಿದವ್ರಿಗೆ ಹಿಂದೆ ಇರಬೇಕು. ಅವತ್ತು ನಾವು ಗೆದ್ವಿ ಸರ್. ಯಾಕಂದರೆ ಇವತ್ತು ಅದಕ್ಕೆ ನಾನು ಹೋಗಲ್ಲ ಸರ್.
ಯಾಕಂದ್ರೆ ಅಲ್ಲೆಲ್ಲೋ ಕೂರಿಸಿರ್ತಾರಂತೆ, ಅಲ್ಲೆಲ್ಲೋ ಇದಾರಂತೆ. ಆ್ಯಕ್ಚುಲಿ ಒಂದ್ಸಲಿ ಕಾಲ್ ಬಂದಿತ್ತು. ಆ್ಯಕ್ಚುಲಿ ಒಂದೇ ಒಂದು ಬ್ಲ್ಯಾಕ್ ಲೇಡಿನ ಅಂತ ಇರೋದು. ಯಾಕಂದರೆ ಈ ಸಲ ಇನ್ನೆವಿಟಬಲ್ ನೀವು ಕೊಡಲೇಬೇಕು ಸರ್. ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಕೊಡಲೇಬೇಕು, ಇನ್ನು ಆಪ್ಷನ್ ಇಲ್ಲ ನಿಮಗೆ. ಬಟ್ ನಾನು ಬರೋಲ್ಲ ಸರ್. ಯಾವತ್ತು ಫ್ರಂಟ್ ರೋ ಕೊಡ್ತೀರೋ ನಮ್ಮ ಅಷ್ಟು ಜನ ಆರ್ಟಿಸ್ಟ್ಗಳಿಗೆ ಅವತ್ತು ಬರ್ತೀನಿ ಸರ್. ಬಹಳ ಹಿಂದೆ TV9 ವಾಹಿನಿ ಸಂದರ್ಶನವೊಂದರಲ್ಲಿ ಇದೇ ವಿಚಾರದ ಬಗ್ಗೆ ನಟ ದರ್ಶನ್ ಅವರು ಮಾತನಾಡಿದರು. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ನಾನು ಅವಾರ್ಡ್ ಫಂಕ್ಷನ್ಗಳಿಗೆಲ್ಲ ಹೋಗಲ್ಲ, ನಾನು ರಾಜ್ಯದಲ್ಲಿ ನಡೆಯೋ ಕಾರ್ಯಕ್ರಮ ಮಾತ್ರ ಅಲ್ಲ, ಹೊರಗಡೆ ನಡೆಯೋ ಐಫಾ, ಫಿಲ್ಮ್ಫೇರ್ ರೀತಿಯ ಕಾರ್ಯಕ್ರಮಗಳು ಕೂಡ ನಾನು ಹೋಗಲ್ಲ. ಮೊದಲು ಕನ್ನಡ ಕಲಾವಿದರು ಮುಂದೆ ಕೂರುವಂತೆ ಆಗಬೇಕು, ಉಳಿದವರು ಹಿಂದೆ ಕೂರಬೇಕು, ಅವತ್ತು ನಾವು ಗೆದ್ದಂತೆ ಎಂದಿದ್ರು. ಈಗ ಈ ಮಾತು ಸಾಕಷ್ಟು ವೈರಲ್ ಆಗ್ತಾ ಇದ್ದು ಕನ್ನಡ ನಟನಟಿಯರು ಕೂಡ ಈ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ನಾವು ಕೂಡ ಬೆಲೆ ಇಲ್ಲದ ಜಾಗಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾ ಹಿಟ್ ಸಿನಿಮಾಗಳನ್ನು ನೀಡಿದರೂ ಕೂಡ ಕನ್ನಡ ಇಂಡಸ್ಟ್ರಿಗೆ ಎಲ್ಲೋ ಒಂದು ಕಡೆ ಬೆಲೆ ಸಿಗ್ತಾ ಇಲ್ವೇನೋ ಅನ್ನಿಸ್ತಾ ಇದೆ. ಹೀಗಾಗಿ ನಾವು ಕೂಡ ಬಾಯ್ಕಟ್ ಮಾಡಬೇಕು ಇಂಥ ಒಂದು ಕಾರ್ಯಕ್ರಮಗಳನ್ನು ಅಂತ ಹೇಳಿ ಮಾತು ಕೂಡ ಕೇಳಿ ಬರ್ತಾ ಇದೆ. ನಿಜಕ್ಕೂ ಇದು ಕನ್ನಡಿಗರಿಗೆ ಆಗ್ತಿರುವ ಅವಮಾನ ಅಂತಲೇ ಹೇಳ್ಬೋದು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.